ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗೌರಿ. ನಾನಿವತ್ತು ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಏನಂದರೆ ನಮಗೆ ಗೊತ್ತಿರಲ್ಲ ಎಷ್ಟೊಂದು ಚಿಕ್ಕ ಚಿಕ್ಕ ವಿಚಾರಗಳು ನಮ್ಮ ದೇಶದಲ್ಲಿರ್ತವೆ ಅಂತ. ಹಾಗೆ ಇದು ಒಂದು ವಿಚಾರ ಕೂಡ. ನಮ್ಮ ಏಷ್ಯಾದಲ್ಲೇ ಒಂದು ಶ್ರೀಮಂತ ಗ್ರಾಮ ಒಂದು ಇದೆ. ಆ ಗ್ರಾಮದಲ್ಲಿ ಗ್ರಾಮಸ್ಥರು ಬ್ಯಾಂಕ್ಗಳಲ್ಲಿ ಠೇವಣಿ ಇಟ್ಟಂಥ ಮೊತ್ತ ಎಷ್ಟು ಅಂತ ಅಂದರೆ 7,000 ಕೋಟಿ. ಅಯ್ಯೋ, ಇದೇನು ಇಷ್ಟೊಂದು ಅಂತನಾ? ಹೌದು. ಈ ನಮ್ಮ ಭಾರತ ದೇಶದಲ್ಲಿ ಗುಜರಾತ್ ರಾಜ್ಯದಲ್ಲಿ ಗಾಂಧಿನಗರ ಅಂತ ಇದೆಯಲ್ಲ, ದೇಶದ ಖ್ಯಾತ ಉದ್ಯಮಿಗಳು ನೆಲೆಸಿರುವಂತಹ ಗುಜರಾತ್ ಅನ್ನೋ ಒಂದು ನಮ್ಮ ರಾಜ್ಯದ ಕಚ್ನಲ್ಲಿರುವಂತಹ ಮಾಧಾಪುರ ಅನ್ನುವ ಒಂದು ಗ್ರಾಮ ಇದೆ. ಆ ಗ್ರಾಮ ಏಷ್ಯಾ ಖಂಡದಲ್ಲೇ ಅತಿ ಶ್ರೀಮಂತ ಗ್ರಾಮ ಎಂಬ ಖ್ಯಾತಿ ಗಳಿಸಿದೆ. ಯಾಕೆಂದರೆ ಇಲ್ಲಿ ಹೇಗೆ ಕಳಿಸಿದೆ ಅಂತ ಹೇಳೋದಾದರೆ, ಇದಕ್ಕೆ ಅಲ್ಲಿನ ಜನ ತಮ್ಮ ಬ್ಯಾಂಕಲ್ಲಿ ಠೇವಣಿ ಇಟ್ಟಿರ್ತಕ್ಕಂತಹ 7,000 ಕೋಟಿ ರು ಇದೇ ಸಾಕ್ಷಿಯಾಗಿದೆ. ಹೇಗೆ ಅಂದರೆ, ಮಾಧವಪುರದಲ್ಲಿರುವಂತಹ ಬಹುತೇಕ ಪಟೇಲ ಸಮುದಾಯಕ್ಕೆ ಸೇರಿದ್ದವರು. 2011ರಲ್ಲಿ 17,000 ಇದ್ದಂತಹ ಜನಸಂಖ್ಯೆ ಈಗ 32,000 ಆಗಿದೆ. ಆ ಗ್ರಾಮದಲ್ಲಿ ಸುಮಾರು ಒಂದು 20,000ಕ್ಕೂ ಹೆಚ್ಚು ಮನೆಗಳಿದ್ದು, ಅದರಲ್ಲಿ 1,200 ಪರಿವಾರಗಳು ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾಯಿದ್ದು ಅಲ್ಲೇ ವಾಸವಾಗಿ ಕೂಡ ಇದ್ದಾರೆ. ಮುಖ್ಯವಾಗಿ ಆಫ್ರಿಕನ್ ದೇಶಗಳಲ್ಲಿ ವಾಸವಾಗಿದ್ದಾರೆ. ಕಟ್ಟಡ ನಿರ್ಮಾಣ ಕಾರ್ಯಗಳಲ್ಲಿ ಅವರು ಕೆಲಸವನ್ನು ಅಂದರೆ ಈ ಬಿಲ್ಡಿಂಗ್ ಕಟ್ಟವು ಈ ಥರ ಬೇರೆ ದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಗ್ರಾಮದ ಬಹುತೇಕವರು ಅಂದರೆ ಆ ಗ್ರಾಮದಲ್ಲಿ ಹೆಚ್ಚಿನ ಭಾಗದಲ್ಲಿ ಅಂದರೆ ತುಂಬ ಜನ ಯಾರು ಅಂತಂದರೆ ಅನಿವಾಸಿ ಭಾರತೀಯರು, ಅಂದರೆ ಬೇರೆ ದೇಶದಲ್ಲಿ ಇದ್ದು ಇಲ್ಲಿ ನೆಲೆಸಿರುವಂಥ ಅನಿವಾಸಿ ಭಾರತೀಯರಾಗಿದ್ದು, ಪ್ರತಿ ವರ್ಷ ಇಲ್ಲಿನ ಸ್ಥಳೀಯ ಬ್ಯಾಂಕಿಗೆ ಅವರು ಅಂಚೆ ಕಚೇರಿ ಮತ್ತು ಬ್ಯಾಂಕ್ಗಳಿಗೆ ಕೋಟಿಗಟ್ಟಲೆ ಠೇವಣಿ ಇಡ್ತಾರಂತೆ. ನೋಡಿ, ನಮ್ಮ ದೇಶದ ಜನರು ಬೇರೆ ದೇಶಕ್ಕೆ ಹೋಗಿ ಕೆಲಸ ಎಲ್ಲ ಮಾಡಿಬಿಟ್ಟು ಅಲ್ಲಿಂದ ಅವರು ಆ ಊರಿನ ಮಾಧಾಪುರ ಅನ್ನೋ ಒಂದು ಊರಲ್ಲಿ ಅವರು ಬ್ಯಾಂಕ್ಗಳಾಗಿರ್ಬೋದು, ಅವ್ರ ಪೋಸ್ಟ್ ಆಫೀಸಲ್ಲಾಗಿರ್ಬೋದು ಆ ಅಮೌಂಟ್ನ ಠೇವಣಿ ಮಾಡ್ತಿದ್ದಾರಂತೆ. ಪ್ರಮುಖವಾಗಿ ಸರ್ಕಾರಿ ಹಾಗೂ ಮತ್ತು ಖಾಸಗಿ ಬ್ಯಾಂಕ್ಗಳು ಅಂದರೆ ಸ್ಟೇಟ್ ಬ್ಯಾಂಕು, HDFC, ಆಕ್ಸಿಸ್ ಬ್ಯಾಂಕು ಸೇರಿದಂತೆ ಒಂದು 17 ಬ್ಯಾಂಕ್ಗಳು ಈ ಗ್ರಾಮದಲ್ಲಿದೆಯಂತೆ. ನೋಡಿ, ಅಂದರೆ ಎಷ್ಟು ಅವರು ದುಡಿಮೆ ಮಾಡ್ತಿರ್ಬೋದು ಬೇರೆ ದೇಶಕ್ಕೆ ಹೋಗಿ ಅಂತ ಅಲ್ವಾ. ನಾವು ಅಂದ್ಕೊಳ್ತೀವಿ ಒಬ್ಬ ಮನುಷ್ಯ ಶ್ರೀಮಂತ ಆಗೋದಕ್ಕೂ ಇಡೀ ಒಂದು ಗ್ರಾಮನೇ ಒಂದು ಶ್ರೀಮಂತನಾಗೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾಕೆಂದರೆ ಅವ್ರು ಅಷ್ಟು ಶ್ರಮ ಪಟ್ಟಿದ್ದಾರೆ. ಮತ್ತು ತಮ್ಮವ್ರಿಗೋಸ್ಕರ ಅವರು ಬೇರೆ ಬೇರೆ ಕಡೆ ಎಲ್ಲ ದೇಶಗಳಲ್ಲೆಲ್ಲ ಹೋಗಿ, ಈಗ ನೋಡಿ, ಯಾರಾದರೂ ಕೆಲಸ ಸಿಗಲಿಲ್ಲ ಅಂದರೆ ಮನೆಯಲ್ಲೇ ಕೂತ್ಕೊಂಡು ಟೈಮ್ ವೇಸ್ಟ್ ಅದು ಇದು ಮಾಡ್ತಿದ್ದಾರೆ. ಯಾವುದಾದ್ರೂ ದುಡಿಯೋಕೆ ದೇಶ ಆದ್ರೂ ಕೈಯಲ್ಲಿ ಒಂದು ಕಸಬು ಅನ್ನೋದಿದ್ದರೆ ದುಡಿಮೆ ಮಾಡ್ಬೋದಲ್ವ ಅಂತ ಇವರು ಒಬ್ಬೊಬ್ಬರಂತೆ ಆ ಊರಿನವರು ಬೇರೆ ಬೇರೆ ದೇಶಗಳಿಗೆ ಹೋಗಿ ಯಾವಾಗ ಸ್ಟಾರ್ಟ್ ಮಾಡಿದ್ರು, ಆವಾಗ ಒಬ್ರನ್ನ ನೋಡಿ ಎಲ್ಲರೂ ಕಲ್ತ್ಕೊಂಡ್ಬಿಟ್ಟು ಅದೇ ಥರ ಹೋಗಿ ಬೇರೆ ದೇಶಕ್ಕೆ ಹೋಗಿ ಚೆನ್ನಾಗಿ ದುಡಿಮೆ ಮಾಡಿಬಿಟ್ಟು ಈ ಥರ ಮಾಡಿದ್ದಾರೆ. ಇದೊಂದು ಮಾದರಿ ಗ್ರಾಮನೇ ಅಂತ ಹೇಳ್ಬೋದು. ಬೇರೆ ಗ್ರಾಮಗಳಿಗೆ ಮಾದರಿಯಾಗಿ ನಿಂತಿರುವಂಥ ಗ್ರಾಮ. ಆಮೇಲೆ ಕೆಲಸ ಯಾರು ಮಾಡಲ್ಲ ಅಂತಾರೆ, ಅವರು ಆರಾಮಾಗಿ ಕೆಲಸ ಮಾಡಿ ಕಷ್ಟಪಟ್ಟು ದುಡಿದ್ರೆ ಈ ಥರ ಒಂದು ಹೆಸರು ಮಾಡ್ಬೋದು ಅನ್ನೋದು ಕೂಡ ತೋರಿಸ್ಕೊಟ್ಟಿದ್ದಾರೆ. ಇನ್ನೂ ಕೆಲವು ಬ್ಯಾಂಕ್ಗಳನ್ನ ಅಲ್ಲಿ ನೋಡಿ, ಆಲ್ರೆಡಿ ಆ ಊರಲ್ಲಿ 17 ಬ್ಯಾಂಕ್ ಇದಾವಂತೆ, ಪ್ರೈವೇಟು ಮತ್ತು ಗೌರ್ಮೆಂಟು ಸೇರಿಬಿಟ್ಟು. ಇನ್ನೂ ಸ್ವಲ್ಪ ಬ್ಯಾಂಕುಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತ ಇನ್ನೂ ಬಯಸ್ತಿದ್ದಾರಂತೆ. ಅಂದರೆ ಅವ್ರು ಇನ್ನೆಷ್ಟು ದುಡಿಮೆ ಮಾಡ್ತಿರ್ಬೋದು ಅಲ್ವಾ. ಹಂಗಾಗಿ ಸಿಟಿಗಳು ನಂಬರ್ ಶ್ರೀಮಂತ ಸಿಟಿಗಳು ಅಂತ ಹೆಸರು ಪಡ್ಕೊಳ್ಳೋಕ್ಕೂ, ಗ್ರಾಮಗಳಲ್ಲೂ ಕೂಡ ಗ್ರಾಮದಲ್ಲೂ ಕೂಡ ಅತ್ಯಂತ ಶ್ರೀಮಂತ ಗ್ರಾಮ ಅಂತ ಅನ್ನಿಸ್ಕೊಳ್ಳೋದಕ್ಕೂ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ಇದು ಕೂಡ ಕೇಳ್ಬೋದು, ಗೊತ್ತಿಲ್ಲ, ಈ ಥರದ ಕ್ವಶನ್ಸ್ಗಳ್ನೆಲ್ಲ ನೆಕ್ಸ್ಟ್ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲೂ ಕೇಳ್ಬೋದು. ಹಾಗಾಗಿ ಸಣ್ಣ ಪುಟ್ಟ ವಿಷಯಗಳನ್ನ ತಿಳ್ಕೊಳೋದು ತುಂಬ ಮುಖ್ಯ ಆಗುತ್ತೆ. ಆ ಗ್ರಾಮದ ಜನಸಂಖ್ಯೆ ನೋಡಿದ್ರೆ 30,000 ಇದೆ ಇವಾಗ. ಅಲ್ಲಿ ಇರುವಂತಹ ಅಂದರೆ ಬ್ಯಾಂಕ್ಗಳಲ್ಲಿ ಠೇವಣಿ ಇಟ್ಟಿರೋಂಥ ನಮ್ಮ ದುಡ್ಡು 7,000 ಕೋಟಿ. ನೋಡಿ, 7,000 ಕೋಟಿ ಅಂದರೆ ಲೆಕ್ಕ ಹಾಕಿ, ನಮ್ಮ ದೇಶದಲ್ಲಿ 142 ಕೋಟಿ ಜನ ಇದ್ದಾರೆ ಅಂತ ಹೇಳ್ತಾರೆ. ಅವರು ಅದಕ್ಕಿಂತ ಎಷ್ಟು ಪಟ್ಟು ಫಿಕ್ಸ್ಡ್ ಅಮೌಂಟ್ ಇಟ್ಟಿದ್ದಾರೆ ಅಂತ ಅಂದರೆ 7,000 ಕೋಟಿ. ಅಂದರೆ ಎಷ್ಟು ದುಡಿಮೆ ಮಾಡಿರ್ಬೋದು, ಎಷ್ಟು ಅವರು ಬೇರೆ ದೇಶಗಳಲ್ಲಾಗಿರ್ಬೋದು ದುಡಿಮೆನ ಎಷ್ಟು ಮೈಗೂಡಿಸ್ಕೊಂಡಿರ್ಬೋದು ಅಲ್ವಾ.
ಅದು ಅಂದರೆ ವಿದೇಶಗಳಲ್ಲಿ ಅಂದರೆ ಬೇರೆ ದೇಶಗಳಲ್ಲಿ ಅವ್ರ ಕುಟುಂಬದವರು ಸದಸ್ಯರನ್ನು ಹೊಂದಿರುವಂಥದ್ದು 12,000 ಜನ ಬೇರೆ ಕಡೆ ಇದ್ದಾರಂತೆ ನೋಡಿ ಅಲ್ವಾ. ಹಾಗಾಗಿ ಇದೊಂದು ಚಿಕ್ಕ ವಿಷಯನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ನನಗೆ ಇಷ್ಟ ಆಯಿತು, ಹಾಗಾಗಿ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇಷ್ಟ ಆಗಿದ್ದರೆ ಇದೇ ಥರ ಡಿಫ್ರೆಂಟ್ ಆಗಿರೋ ವಿಷಯಗಳು, ಯಾವುದಾದ್ರು ಗೊತ್ತಿಲ್ಲದೆ ಇರೋ ವಿಷಯಗಳ ಬಗ್ಗೆ ಮಾಹಿತಿ ನೀಡ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.